ಶರಾವತಿಯ ಹಿನ್ನೀರಿನಲ್ಲಿ ನೆಲೆಸಿರುವಂತಹ ಶಕ್ತಿ ದೇವತೆ ಅಂತಂದ್ರೆ ಸಿಗಂದೂರು ಚೌಡೇಶ್ವರಿ. ಅಲ್ಲಿ ಸಂಕ್ರಾಂತಿ ಹಬ್ಬದ ಜೊತೆಗೆ ಜಾತ್ರಾ ಸಡಗರವೂ ಕೂಡ ಮನೆ ಮಾಡಿತ್ತು. ಹಾಗಾದ್ರೆ ಅಲ್ಲಿನ ಸಂಭ್ರಮ ಹೇಗಿತ್ತು ನೀವೇ ನೋಡ್ಕೊಂಡ್ಬನ್ನಿ. ಸಿಗಂದೂರು ಚೌಡೇಶ್ವರಿ ಅದ್ದೂರಿ ಜಾತ್ರಾ ಮಹೋತ್ಸವ. ಶಕ್ತಿ ದೇವತೆಯ ದರ್ಶನ ಪಡೆದ ಸಾವಿರಾರು ಭಕ್ತರು. ಶಕ್ತಿ ದೇವತೆಗೆ ವಿಶೇಷ ಅಲಂಕಾರ. ದೇಗುಲದ ಆವರಣದಲ್ಲಿ ಹೋಮ ಹವನ, ಪಲ್ಲಕ್ಕಿಯಲ್ಲಿ ದೇವಿಯ ಮೆರವಣಿಗೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದಲ್ಲಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಅಧಿದೇವತೆ ಸಿಗಂದೂರಿ ಚೌಡೇಶ್ವರಿ ದೇವಿಯ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭವಾಗಿದೆ. ಮಕರ ಸಂಕ್ರಾಂತಿಯಿಂದ 2 ದಿನಗಳ ಕಾಲ ನಡೆಯುವಂತಹ ಜಾತ್ರಾ ಮಹೋತ್ಸವಕ್ಕೆ ನಾಡಿನಾದ್ಯಂತ ಭಕ್ತರು ಆಗಮಿಸ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಮೊದಲ ದಿನ ದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಯಿತು. ಚೌಡೇಶ್ವರಿ ದೇವಿಗೆ ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಅರ್ಚನೆಯನ್ನ ನಡೆಸಲಾಯಿತು. ಇನ್ನು ಅನೇಕ ವ್ಯಾಜ್ಯಗಳು ದೇವಿಯ ಸನ್ನಿಧಾನದಲ್ಲಿ ತೀರ್ಮಾನಗಳಾಗಿವೆ. ಹೀಗಾಗಿ ಶರಾವತಿ ಹಿನ್ನೀರಿನ ದ್ವೀಪದಲ್ಲಿ ನಡೆಯುವಂತಹ ಈ ಜಾತ್ರೆ ಸಂಭ್ರಮದ ಹಬ್ಬವಾಗಿದೆ. ಸೇತುವೆ ಉದ್ಘಾಟನೆ ಬಳಿಕ ಮೊದಲ ಬಾರಿಗೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಶರಾವತಿ ಹಿನ್ನೀರಿನ ದ್ವೀಪದಲ್ಲಿರುವಂತಹ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆಯಲು ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿಯ ಹಿನ್ನೀರಿನಲ್ಲಿ ನೆಲೆಸಿರುವಂತಹ ಶಕ್ತಿ ದೇವತೆ ಅಂತಂದ್ರೆ ಸಿಗಂದೂರು ಚೌಡೇಶ್ವರಿ. ಅಲ್ಲಿ ಸಂಕ್ರಾಂತಿ ಹಬ್ಬದ ಜೊತೆಗೆ ಜಾತ್ರಾ ಸಡಗರವೂ ಕೂಡ ಮನೆ ಮಾಡಿತ್ತು. ಹಾಗಾದ್ರೆ ಅಲ್ಲಿನ ಸಂಭ್ರಮ ಹೇಗಿತ್ತು ನೀವೇ ನೋಡ್ಕೊಂಡ್ಬನ್ನಿ. ಸಿಗಂದೂರು ಚೌಡೇಶ್ವರಿ ಅದ್ದೂರಿ ಜಾತ್ರಾ ಮಹೋತ್ಸವ. ಶಕ್ತಿ ದೇವತೆಯ ದರ್ಶನ ಪಡೆದ ಸಾವಿರಾರು ಭಕ್ತರು. ಶಕ್ತಿ ದೇವತೆಗೆ ವಿಶೇಷ ಅಲಂಕಾರ. ದೇಗುಲದ ಆವರಣದಲ್ಲಿ ಹೋಮ ಹವನ, ಪಲ್ಲಕ್ಕಿಯಲ್ಲಿ ದೇವಿಯ ಮೆರವಣಿಗೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದಲ್ಲಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಅಧಿದೇವತೆ ಸಿಗಂದೂರಿ ಚೌಡೇಶ್ವರಿ ದೇವಿಯ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭವಾಗಿದೆ. ಮಕರ ಸಂಕ್ರಾಂತಿಯಿಂದ 2 ದಿನಗಳ ಕಾಲ ನಡೆಯುವಂತಹ ಜಾತ್ರಾ ಮಹೋತ್ಸವಕ್ಕೆ ನಾಡಿನಾದ್ಯಂತ ಭಕ್ತರು ಆಗಮಿಸ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಮೊದಲ ದಿನ ದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಯಿತು. ಚೌಡೇಶ್ವರಿ ದೇವಿಗೆ ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಅರ್ಚನೆಯನ್ನ ನಡೆಸಲಾಯಿತು. ಇನ್ನು ಅನೇಕ ವ್ಯಾಜ್ಯಗಳು ದೇವಿಯ ಸನ್ನಿಧಾನದಲ್ಲಿ ತೀರ್ಮಾನಗಳಾಗಿವೆ. ಹೀಗಾಗಿ ಶರಾವತಿ ಹಿನ್ನೀರಿನ ದ್ವೀಪದಲ್ಲಿ ನಡೆಯುವಂತಹ ಈ ಜಾತ್ರೆ ಸಂಭ್ರಮದ ಹಬ್ಬವಾಗಿದೆ. ಸೇತುವೆ ಉದ್ಘಾಟನೆ ಬಳಿಕ ಮೊದಲ ಬಾರಿಗೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಶರಾವತಿ ಹಿನ್ನೀರಿನ ದ್ವೀಪದಲ್ಲಿರುವಂತಹ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆಯಲು ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿಯ ಹಿನ್ನೀರಿನಲ್ಲಿ ನೆಲೆಸಿರುವಂತಹ ಶಕ್ತಿ ದೇವತೆ ಅಂತಂದ್ರೆ ಸಿಗಂದೂರು ಚೌಡೇಶ್ವರಿ. ಅಲ್ಲಿ ಸಂಕ್ರಾಂತಿ ಹಬ್ಬದ ಜೊತೆಗೆ ಜಾತ್ರಾ ಸಡಗರವೂ ಕೂಡ ಮನೆ ಮಾಡಿತ್ತು. ಹಾಗಾದ್ರೆ ಅಲ್ಲಿನ ಸಂಭ್ರಮ ಹೇಗಿತ್ತು ನೀವೇ ನೋಡ್ಕೊಂಡ್ಬನ್ನಿ. ಸಿಗಂದೂರು ಚೌಡೇಶ್ವರಿ ಅದ್ದೂರಿ ಜಾತ್ರಾ ಮಹೋತ್ಸವ. ಶಕ್ತಿ ದೇವತೆಯ ದರ್ಶನ ಪಡೆದ ಸಾವಿರಾರು ಭಕ್ತರು. ಶಕ್ತಿ ದೇವತೆಗೆ ವಿಶೇಷ ಅಲಂಕಾರ. ದೇಗುಲದ ಆವರಣದಲ್ಲಿ ಹೋಮ ಹವನ,
ಪಲ್ಲಕ್ಕಿಯಲ್ಲಿ ದೇವಿಯ ಮೆರವಣಿಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದಲ್ಲಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಅಧಿದೇವತೆ ಸಿಗಂದೂರಿ ಚೌಡೇಶ್ವರಿ ದೇವಿಯ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭವಾಗಿದೆ. ಮಕರ ಸಂಕ್ರಾಂತಿಯಿಂದ 2 ದಿನಗಳ ಕಾಲ ನಡೆಯುವಂತಹ ಜಾತ್ರಾ ಮಹೋತ್ಸವಕ್ಕೆ ನಾಡಿನಾದ್ಯಂತ ಭಕ್ತರು ಆಗಮಿಸ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಮೊದಲ ದಿನ ದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಯಿತು. ಚೌಡೇಶ್ವರಿ ದೇವಿಗೆ ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಅರ್ಚನೆಯನ್ನ ನಡೆಸಲಾಯಿತು. ಇನ್ನು ಅನೇಕ ವ್ಯಾಜ್ಯಗಳು ದೇವಿಯ ಸನ್ನಿಧಾನದಲ್ಲಿ ತೀರ್ಮಾನಗಳಾಗಿವೆ. ಹೀಗಾಗಿ ಶರಾವತಿ ಹಿನ್ನೀರಿನ ದ್ವೀಪದಲ್ಲಿ ನಡೆಯುವಂತಹ ಈ ಜಾತ್ರೆ ಸಂಭ್ರಮದ ಹಬ್ಬವಾಗಿದೆ. ಸೇತುವೆ ಉದ್ಘಾಟನೆ ಬಳಿಕ ಮೊದಲ ಬಾರಿಗೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಶರಾವತಿ ಹಿನ್ನೀರಿನ ದ್ವೀಪದಲ್ಲಿರುವಂತಹ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆಯಲು ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿಯ ಹಿನ್ನೀರಿನಲ್ಲಿ ನೆಲೆಸಿರುವಂತಹ ಶಕ್ತಿ ದೇವತೆ ಅಂತಂದ್ರೆ ಸಿಗಂದೂರು ಚೌಡೇಶ್ವರಿ. ಅಲ್ಲಿ ಸಂಕ್ರಾಂತಿ ಹಬ್ಬದ ಜೊತೆಗೆ ಜಾತ್ರಾ ಸಡಗರವೂ ಕೂಡ ಮನೆ ಮಾಡಿತ್ತು. ಹಾಗಾದ್ರೆ ಅಲ್ಲಿನ ಸಂಭ್ರಮ ಹೇಗಿತ್ತು ನೀವೇ ನೋಡ್ಕೊಂಡು. ಸಿಗಂದೂರು ಚೌಡೇಶ್ವರಿ ಅದ್ದೂರಿ ಜಾತ್ರಾ ಮಹೋತ್ಸವ. ಶಕ್ತಿ ದೇವತೆಯ ದರ್ಶನ ಪಡೆದ ಸಾವಿರಾರು ಭಕ್ತರು. ಶಕ್ತಿ ದೇವತೆಗೆ ವಿಶೇಷ ಅಲಂಕಾರ, ದೇಗುಲದ ಆವರಣದಲ್ಲಿ ಹೋಮ ಹವನ, ಪಲ್ಲಕ್ಕಿಯಲ್ಲಿ ದೇವಿಯ ಮೆರವಣಿಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದಲ್ಲಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಅಧಿದೇವತೆ ಸಿಗಂದೂರಿ ಚೌಡೇಶ್ವರಿ ದೇವಿಯ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭವಾಗಿದೆ. ಮಕರ ಸಂಕ್ರಾಂತಿಯಿಂದ 2 ದಿನಗಳ ಕಾಲ ನಡೆಯುವಂತಹ ಜಾತ್ರಾ ಮಹೋತ್ಸವಕ್ಕೆ ನಾಡಿನಾದ್ಯಂತ ಭಕ್ತರು ಆಗಮಿಸ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಮೊದಲ ದಿನ ದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಯಿತು. ಚೌಡೇಶ್ವರಿ ದೇವಿಗೆ ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಅರ್ಚನೆಯನ್ನ ನಡೆಸಲಾಯಿತು. ಇನ್ನು ಅನೇಕ ವ್ಯಾಜ್ಯಗಳು ದೇವಿಯ ಸನ್ನಿಧಾನದಲ್ಲಿ ತೀರ್ಮಾನಗಳಾಗಿವೆ. ಹೀಗಾಗಿ ಶರಾವತಿ ಹಿನ್ನೀರಿನ ದ್ವೀಪದಲ್ಲಿ ನಡೆಯುವಂತಹ ಈ ಜಾತ್ರೆ ಸಂಭ್ರಮದ ಹಬ್ಬವಾಗಿದೆ. ಸೇತುವೆ ಉದ್ಘಾಟನೆ ಬಳಿಕ ಮೊದಲ ಬಾರಿಗೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಶರಾವತಿ ಹಿನ್ನೀರಿನ ದ್ವೀಪದಲ್ಲಿರುವಂತಹ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆಯಲು ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿಯ ಹಿನ್ನೀರಿನಲ್ಲಿ ನೆಲೆಸಿರುವಂತಹ ಶಕ್ತಿ ದೇವತೆ ಅಂತಂದ್ರೆ ಸಿಗಂದೂರು ಚೌಡೇಶ್ವರಿ.